ನಮಸ್ಕಾರ ವೀಕ್ಷಕರೇ, ಇವತ್ತು ನವರಾತ್ರಿಯ ಶುಭ ಸಂದರ್ಭದ 8ನೆಯ ದಿನ. ಇವತ್ತು ದುರ್ಗಾಷ್ಟಮಿ ಎನ್ನುವಂತಹ ವಿಶೇಷವಾಗಿರುವಂತಹ ಪೂಜೆಯೊಂದಿಗೆ ಆ ದೇವಿ ಪೂಜೆಗೊಳ್ತಾಳೆ. ಅದರ ಜೊತೆಗೆ 8ನೇ ಅವತಾರ ಯಾವುದು ಅಂದರೆ ಅದು ಮಹಾಗೌರಿಯ ಅವತಾರ. ಮಹಾಗೌರಿ ಎನ್ನುವಂತಹ ವಿಶೇಷವಾಗಿರುವಂತಹ ನಾಮದೊಂದಿಗೆ ಆ ದೇವಿಯನ್ನ, ಆ ಜಗನ್ಮಾತೆಯನ್ನ ಪೂಜಿಸುವಂತಹ ಪದ್ಧತಿ ನಮ್ಮಲ್ಲಿ ಜಾರಿಯಲ್ಲಿದೆ. ಆ ಮಹಾಗೌರಿಯನ್ನ, ಜಗನ್ಮಾತೆಯನ್ನ ಮಹಾಗೌರಿ ಎನ್ನುವಂತಹ ಹೆಸರಿನಿಂದ ಯಾಕೆ ಕರೆದ್ರು, ಯಾವಾಗ ಆ ಮಹಾಗೌರಿ ಎನ್ನುವಂತಹ ನಾಮಧೇಯ ಆ ತಾಯಿಗೆ ಬಂತು, ಅದರ ಹಿಂದಿರುವಂತಹ ಪ್ರಸಂಗ ಏನು ಅನ್ನುವಂಥದ್ದನ್ನ ಒಂದಿಷ್ಟು ಚಿಂತನೆ ಮಾಡೋಣ. ಅದಕ್ಕೆ ಈ ಒಂದು ಮಹಾಗೌರಿಯ ನಾಮ ಬರಲು ಕಾರಣ, ಮಹಾಗೌರಿಯ ಅವತಾರವಾಗಲು ಕಾರಣ 2 ಕಥೆಗಳು ನಮ್ಮ ಪೌರಾಣಿಕವಾಗಿ ರೂಢಿಯಲ್ಲಿವೆ. ಅದರಲ್ಲಿ ಒಂದು ಕಥೆ ನಾವೆಲ್ಲರೂ ಈ ಹಿಂದಿನ ಸಂಚಿಕೆಗಳಲ್ಲಿ ಕೇಳಿರುವಂತೆ, ದಕ್ಷರಾಜನ ಪುತ್ರಿ ಸತೀದೇವಿ ಅಥವಾ ದಾಕ್ಷಾಯಿಣಿ ತನ್ನ ಮರಣದ ನಂತರ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಹುಟ್ಟುವಂತಹದ್ದನ್ನು ನಾವೆಲ್ಲರೂ ನೋಡಿದ್ದೇವೆ. ಹಾಗೆ ದಾಕ್ಷಾಯಿಣಿ ಪರ್ವತರಾಜನ ಮಗಳಾಗಿ ಹುಟ್ಟಿದ್ದಕ್ಕೆ ಅವಳಿಗೆ ಪಾರ್ವತಿ ಎಂದರು. ಗೌರಿ ಅನ್ನುವಂತಹ ಹೆಸರು ಕೂಡ ಅದೇ ಅರ್ಥದಲ್ಲಿದೆ. ಅದು ಹೇಗೆಂದರೆ, ಗಿರಿರಾಜನ ಪುತ್ರಿ ಗೌರಿ, ಗಿರಿಯ ಮಗಳು ಗೌರಿ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಗೌರಿ ಅಥೆ ಪರ್ಟಿಕ್ಯುಲರ್ ಆಗಿ ಆಕೆಗೆ ಯಾಕೆ ಹೆಸರು ಬಂತು ಅಂದರೆ, ಒಂದು ಪ್ರಸಂಗದ ಪ್ರಕಾರ ಶಿವನನ್ನ ಕುರಿತು ಘೋರವಾಗಿರುವಂತಹ ತಪಸ್ಸನ್ನು ಮಾಡುತ್ತಿರುವಂತಹ ಈ ಪರ್ವತರಾಜನ ಮಗಳು ಕನ್ಯೆಯಾಗಿರ್ತಾಳೆ. ಇನ್ನೂ ಇವಳಿಗೆ ಪರಮೇಶ್ವರನ ಜೊತೆಗೆ ಮದುವೆ ಆಗಿರೋದ್ರಿಲ್ಲ. ಅಂತಹ ಸಂದರ್ಭದಲ್ಲಿ ಕನ್ಯೆಯಾಗಿ ಅನೇಕ ವರ್ಷಗಳ ಕಾಲ ಇವಳು ತಪಸ್ಸನ್ನು ಮಾಡ್ತಾಳೆ. ಇಂತಹ ತಪಸ್ಸನ್ನು ಮಾಡುವಂತಹ ಸಂದರ್ಭದಲ್ಲಿ ಶುಂಭ ನಿಶುಂಭರು ಅನ್ನುವಂತಹ 2 ರಾಕ್ಷಸರು ಆ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಆ ಬ್ರಹ್ಮನಿಂದ ಹೊರ ಪಡೆದಿರ್ತಾರೆ. ನಮ್ಮ ಸಾವಾದರೆ ಕೇವಲ ಒಬ್ಬ ಕನ್ಯೆಯಿಂದ ಅಂಥೇಳಿ ಅವರು ವರವನ್ನು ಪಡೆದಿರ್ತಾರೆ. ಅಂತಹ ಶುಂಭ ನಿಶುಂಭರು ಇವಳು ತಪಸ್ಸಿನಲ್ಲಿರುವಂತಹ ಸಂದರ್ಭದಲ್ಲಿ ಅನೇಕ ಎಲ್ಲ ದೇವತೆಗಳನ್ನು ಹಿಂಸಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಶುಂಭ ನಿಶುಂಭರು ಅವನ್ನೇ ಇಂದ್ರನನ್ನು ಸೋಲಿಸಿ ಇಂದ್ರಲೋಕವನ್ನೇ ವಶಪಡಿಸಿಕೊಂಡಿರುವಂತಹ ಕಥೆಯನ್ನು ನಾವು ಇಂದಿನ ಸಂಚಿಕೆಯಲ್ಲಿ ಕೇಳಿದ್ದೀವಿ. ಹಾಗೆ ಎಲ್ಲ ದೇವತೆಗಳ ಲೋಕವನ್ನೆಲ್ಲ ಇವರು ವಶಪಡಿಸಿಕೊಂಡು ದೇವತೆಗಳನ್ನು ಹಿಂಸಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ಶುಂಭ ನಿಶುಂಭರು. ಆವಾಗ ಎಲ್ಲ ದೇವತೆಗಳು ಹೋಗಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಿರುವಂತಹ ಆ ಸಂದರ್ಭದಲ್ಲಿ ಆ ದೇವಿ ಮಹಾಕಾಳಿಯ ಅವತಾರದಲ್ಲಿ, ಕಾಳರಾತ್ರಿ ಅವತಾರದಲ್ಲಿ ಹೋಗಿ ಆ ಶುಂಭ ನಿಶುಂಭರನ್ನ ಸಂಹಾರ ಮಾಡ್ತಾಳೆ. ಆ ಕಥೆಯನ್ನು ನಾವು ಈಗಾಗಲೇ ಕೇಳಿದ್ದೇವೆ. ಇನ್ನು ಮುಂದೆ ಬರುವಂತಹ ವಿಷಯ ಅಂದರೆ, ಆ ಸಂಹಾರ ಮಾಡಿದ ನಂತರ, ಆ ಶುಂಭ ನಿಶುಂಭರ ಸಂಹಾರವನ್ನು ತಾಯಿ ಮಾಡಿದ ನಂತರ ಎಲ್ಲ ದೇವತೆಗಳು ಕೈ ಮುಗಿದು ಬಂದು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾರೆ. ತಾಯಿ ಜಗನ್ಮಾತೆ, ನೀನು ನಮ್ಮನ್ನೆಲ್ಲರನ್ನು ಕಾಪಾಡದೆ ಎನ್ನುವಂತಹ ಮಾತನ್ನು. ಈಗ ದೇವಿ ಅತ್ಯಂತ ಘೋರ ರೂಪದಲ್ಲಿ ಆ ಶುಂಭ ನಿಶುಂಭರನ್ನ, ಆನಂತರ ಚಂಡಮುಂಡರನ್ನ, ಆನಂತರ ರಕ್ತ ಬೀಜಾಸುರನ ಎಲ್ಲ ಕೊಂದಿರುವಂತಹ ಪ್ರಸಂಗದಲ್ಲಿ ದೇವಿಯ ಅವತಾರ ಹಿಂಗಿತ್ತು. ನೋಡಲಿಕ್ಕೆ ಕೂಡ ಆಗ್ತಿರ್ಲಿಲ್ಲ ಸಾಮಾನ್ಯವಾಗಿ. ಅಷ್ಟು ಭಯಂಕರವಾಗಿರುವಂಥ ರೂಪದಲ್ಲಿರುವ ಅವರನ್ನೆಲ್ಲರನ್ನು ಕೂಡ ಸಂಹಾರ ಮಾಡಿರುವಂತಹ ಆ ಸ್ಥಿತಿ ಒಳಗೆ ನೋಡಿದರೆ ದೇವಿಯನ್ನು ನೋಡಲಿಕ್ಕೆ ಭಯ ಆಗ್ತಿತ್ತು. ಅವಳ ಘೋರ ರೂಪ, ನಾನು ಹೀಗೆ ಆಗಿಬಿಟ್ಟೆ ಅನ್ನುವಂತಹ ಚಿಂತೆ ಅವಳಿಗೆ ಪ್ರಾರಂಭವಾಯಿತು. ಮತ್ತೆ ಅದೇ ದೇವಿ, ಪಾರ್ವತಿ ದೇವಿ, ಕಾಳಿಯ ಅವತಾರದಲ್ಲಿ, ರೌದ್ರಾವತಾರದಲ್ಲಿರುವಂಥ ಆ ಪಾರ್ವತಿ ದೇವಿ ಬ್ರಹ್ಮನನ್ನು ಕುರಿತು ಪ್ರಾರ್ಥನೆ ಮಾಡ್ತಾಳೆ. ಹೇ ಬ್ರಹ್ಮದೇವ, ನನಗೆ ಮೊದಲೇ ಇರುವ ಹಾಗೆ ನನ್ನ ಶರೀರ, ನನ್ನ ಅವತಾರ ಆಗಬೇಕು. ಈ ಕಾಳಿಯ ಅವತಾರ ಬೇಡ, ನಾನು ಮೊದಲು ಹೇಗಿದ್ನೋ ಹಾಗೇ ಇರುವಂತೆ ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಆ ಬ್ರಹ್ಮನನ್ನು ಕೇಳಿದಾಗ ಬ್ರಹ್ಮ ಹೇಳ್ತಾನೆ, ಪಾರ್ವತಿ ದೇವಿ, ನೀನು ಜಗತ್ ಕಲ್ಯಾಣಕ್ಕಾಗಿ, ದೇವತೆಗಳ ಸಂರಕ್ಷಣೆಗಾಗಿ ಮಾತ್ರ ಈ ಅವತಾರವನ್ನು ತಾಳಿರುವಂಥದ್ದು. ಈ ಅವತಾರ ಏನು ನಿನಗೆ ಶಾಶ್ವತ ಅಲ್ಲ. ನೀನು ಈ ಅವತಾರವನ್ನು ಬಿಟ್ಟು ಮರಳಿ ಕನ್ಯೆಯಾಗಿ ಮೊದಲಿನ ನಿನ್ನ ಅವಸ್ಥೆ ನಿನಗೆ ಬರಬೇಕಾಗಿತ್ತು. ಅಂದರೆ ಮಾನಸ ಸರೋವರದಲ್ಲಿ ನಿನ್ನ ಮಜ್ಜನವಾಗಬೇಕು. ಆವಾಗ ಮಾತ್ರ ನೀನು ಮೊದಲನೇ ಇರುವ ಹಾಗೆ ಸುಂದರಳಾಗಿ ಕನ್ಯೆಯಾಗಿ ಮಾರ್ಪಾಡಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಆ ಬ್ರಹ್ಮ ಪಾರ್ವತಿಗೆ ಹೇಳ್ತಾನೆ. ಆ ಮಾತಿನ ಪ್ರಕಾರ ಪಾರ್ವತಿ ಮಾನಸ ಸರೋವರದಲ್ಲಿ ಹೋಗಿ ಸ್ನಾನ ಮಾಡ್ತಾಳೆ. ಒಂದು ಸಾರಿ ಮಾನಸ ಸರೋವರದಲ್ಲಿ ಮುಳುಗಿ ಎದ್ದ ತಕ್ಷಣ ಕಾಳಿಯ ಅವತಾರ ಹೋಗಿ, ರೌದ್ರಾವತಾರ ಹೋಗಿ, ಅತ್ಯಂತ ಸುಂದರ ತ್ರಿಪುರ ಸುಂದರಿಯಾಗಿ ಶ್ವೇತ ವರ್ಣದ
ಕಾಂತಿಯಂತೆ ಬಂಗಾರದ ವರ್ಣದಲ್ಲಿ ಆ ದೇವಿ ಕಂಗೊಳಿಸುತ್ತಿದ್ಲು. ಅಂತಹ ವಿಶೇಷವಾಗಿರುವಂಥ ರೂಪದೊಂದಿಗೆ ಆ ಮಾನಸ ಸರೋವರದಿಂದ ತಾಯಿ ಹೇಳ್ತಾಳೆ. ಆವಾಗ ಆ ಮಾನಸ ಸರೋವರದಿಂದ ಎದ್ದಿರುವಂತಹ ದೇವಿಯನ್ನು ಕಂಡು ಎಲ್ಲರೂ ಕೂಡ ಮೊದಲು ಕಾಳಿಕೆಯ ರೂಪದಲ್ಲಿರುವಂತಹ ದೇವಿ ಈಗ ಮಾನಸ ಸರೋವರದಿಂದ ಎದ್ದ ತಕ್ಷಣ ಅವಳಲ್ಲಿ ಆಗಿರುವಂತಹ ಬದಲಾವಣೆ, ಅವಳು ಎಷ್ಟು ಸುಂದರಳಾಗಿ ಕಾಣ್ತಿರ್ತಾಳಲ್ಲ, ಅಂತಹ ದೇವಿಯ ಸೌಂದರ್ಯವನ್ನು ಕಂಡೆಲ್ಲರೂ ಕೂಡ ಭಕ್ತಿಯಿಂದ ತಲೆಬಾಗಿ ಎಲ್ಲರೂ ಮಹಾಗೌರಿ ಮಹಾಗೌರಿ ನಿನಗೆ ಜಯವಾಗಲಿ, ನಿನಗೆ ಮಂಗಳವಾಗಲಿ, ನಿನಗೆ ಶುಭವಾಗಲಿ ಎನ್ನುವಂತಹ ಜೈಕಾರವನ್ನು ಎಲ್ಲ ದೇವಾನುದೇವತೆಗಳು ಹೇಳ್ತಾರೆ. ಈ ಸಂದರ್ಭ ಈ ಮಹಾಗೌರಿ ಆಗಲಿಕ್ಕೆ ಒಂದು ಕಥೆ. ಇನ್ನೊಂದು ಕಥೆ ಪ್ರಕಾರ ಅದೇ ರೀತಿಯಾಗಿ ದೇವಿ, ಈ ಪಾರ್ವತಿ ದೇವಿ ಶಿವನನ್ನ ಕುರಿತು ತಪಸ್ಸ ಏನು ಕುಂತಿದ್ಲಲ್ಲ, ಅವಳು ತಪಸ್ಸಿನಲ್ಲಿ ಕುಂತಿರುವಾಗ ಊಟದ ಕಡೆ ಗಮನವಿಲ್ಲ, ನಿದ್ರೆಯ ಕಡೆ ಗಮನವಿಲ್ಲ, ಬಿಸಿಲು ಮಳೆ ಚಳಿ ಯಾವುದನ್ನು ಗಮನಿಸದೆ ಅವಳು ಅದೇ ತದೇಕ ಚಿತ್ತದಿಂದ ಶಿವನ ಧ್ಯಾನದಲ್ಲಿ ಮಗ್ನವಾಗಿರೋದ್ರಿಂದ ಶಾರೀರಿಕ ಸೌಂದರ್ಯದ ಕಡೆ ಅವಳು ಗಮನ ಕೊಟ್ಟಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಅವಳ ಮುಖ ಕಪ್ಪಾಗಿತ್ತು, ಅವಳ ಶರೀರ ಕೃಶವಾಗಿತ್ತು, ಅವಳ ಜಡೆ ಮುಡಿಗಳೆಲ್ಲ ಕೂಡ ಚೆಲ್ಲಾಪಿಲ್ಲಿ ಆಗಿದ್ದು. ಅಂತಹ ಪ್ರಸಂಗದಲ್ಲಿರುವಾಗ ಇವಳ ಭಕ್ತಿಗೆ, ಇವಳ ತಪಸ್ಸಿಗೆ ಮೆಚ್ಚಿರುವಂತಹ ಆ ಪರಮೇಶ್ವರ ಬಂದು ದೇವಿಯ ಮುಂದೆ ಎದುರಿಗೆ ನಿಂತು, ದೇವಿಗೆ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನನ್ನ ಆಶೀರ್ವಾದ ನಿನ್ನ ಮೇಲೆ ಆಗಿದೆ, ಏನು ಹೊರಬೇಕು ಕೇಳು ಅಂದಾಗ ಆ ದೇವಿ ನನಗೆ ನೀವು ವರನಾಗಬೇಕು, ನಿಮ್ಮನ್ನ ವಿವಾಹವಾಗುವಂತಹ ಇಚ್ಛೆ ನನಗಾಗಿದೆ ಅಂತ ಹೇಳಿ ಹೀಗೆಲ್ಲ ಅವಳು ಕೇಳ್ತಾಳೆ. ಇದನ್ನೆಲ್ಲ ಪ್ರಸಂಗವನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ. ಹೀಗೆ ಕೇಳಿದಾಗ ಆ ಪರಮೇಶ್ವರ ಏನು ಮಾಡ್ತಾನಂದರೆ ಆಗಲಿ ಅನ್ನುವಂತಹ ಒಪ್ಪಿಗೆಯನ್ನು ಕೊಡ್ತಾನೆ. ಒಪ್ಪಿಗೆಯನ್ನು ಕೊಟ್ಟು ಅವಳು ನನ್ನ ಶರೀರ ಸುಂದರವಾಗಲಿಕ್ಕೆ ತಾವು ಆಶೀರ್ವಾದ ಮಾಡಬೇಕು, ನನ್ನ ಶರೀರ ಹೀಗಾಗಿದೆ ಇಲ್ಲ ಅಂಥೇಳಿ ಇದನ್ನೆಲ್ಲ ಶರೀರವನ್ನು ನೋಡಿ ಆ ಪರಮೇಶ್ವರ ತನ್ನ ಮುಡಿಯಲ್ಲಿರುವಂತಹ ಗಂಗೆಯನ್ನು ಆ ಪಾರ್ವತಿಯ ಮೇಲೆ ಹರಿಸ್ತಾನೆ. ಯಾವಾಗ ಆ ಪಾರ್ವತಿಯ ಶರೀರದ ಮೇಲೆ ಆ ತಲೆ ಶಿವನ ಜಡಿಯಲ್ಲಿರುವಂತಹ ಗಂಗೆ ಆ ಶರೀರದ ಮೇಲೆ ಬೀಳ್ತಾಳೋ ಆವಾಗ ಅವಳ ಶರೀರ ಕಾಂತಿಯುಕ್ತವಾಗಿ ಪರಿಣಮಿಸುತ್ತೆ, ಬಂಗಾರದ ವರ್ಣದಲ್ಲಿ ಹೊಳೆಯುತ್ತೆ, ಅತ್ಯಂತ ಸುಂದರ ಮೊಗದಿಂದ ಆ ದೇವಿ ಕಂಗೊಳಿಸ್ತಾಳೆ. ಕನ್ಯೆಯಾಗಿ ಪರಮೇಶ್ವರನ ವಿವಾಹವಾಗುವುದಕ್ಕೆ ಈ ವಿವಾಹ ಮಂಟಪದಲ್ಲಿ ತಯಾರಾಗಿರುವ ರೀತಿಯಲ್ಲೇ ಆ ದೇವಿ ಕಂಗೊಳಿಸ್ತಾಳೆ. ಇಂತಹ ಪ್ರಸಂಗದಲ್ಲಿ ಆ ದೇವಿಯನ್ನು ನಾವೆಲ್ಲರೂ ಕೂಡ ಮಹಾಗೌರಿ ಮಹಾಗೌರಿ ಎನ್ನುವಂತಹ ಹೆಸರಿನಿಂದ ಅಲ್ಲಿ ಕರೆದಿರುವಂಥದ್ದು. ಮಹಾಗೌರಿ ಅವತಾರ ಹೇಗಿರ್ತದೆ ಅಂದರೆ, ವೃಷಭದ ಮೇಲೆ ಆರೂಢಳಾಗಿರುವಂತಹ ಆ ದೇವಿ ಮಹಾಗೌರಿ ತನ್ನ 4 ಕೈಗಳಿರ್ತವೆ. ಆ 4 ಕೈಗಳಲ್ಲಿ ಒಂದು ಕೈಯಲ್ಲಿ ಆಶೀರ್ವಾದ ಮುದ್ರೆ, ಇನ್ನೊಂದು ಕೈಯಲ್ಲಿ ವರದ ಮುದ್ರೆ, ಒಂದರಲ್ಲಿ ಢಮರುಗ, ಇನ್ನೊಂದರಲ್ಲಿ ತ್ರಿಶೂಲವನ್ನು ಹಿಡಿದಿರುವಂತಹ ಆ ದೇವಿ ಜಗತ್ತಿಗೆ ಒಳ್ಳೆಯದಾಗಲಿ ಅನ್ನುವಂತಹ ಉದ್ದೇಶದಿಂದ ಜನರಿಗೆ ಆಶೀರ್ವಾದವನ್ನು ಮಾಡ್ತಿರ್ತಾಳೆ. ಅಂತಹ ತೇಜಸ್ಭರಿತವಾಗಿರುವಂತಹ ಅಂತಹ ಗೌರವರ್ಣದ ದೇವಿಯನ್ನ, ಬಂಗಾರ ವರ್ಣದ ದೇವಿಯನ್ನ ನೋಡ್ಲಿಕ್ಕೆ ಕಣ್ಣೆರಡು ಸಾಲದು. ಅಂತಹ ಸೌಂದರ್ಯವತಿಯಾಗಿರುವಂತಹ ಕನ್ಯೆಯಾಗಿರುವಂತಹ ಆ ಪಾರ್ವತಿಯನ್ನ ಶಿವ ವರಿಸಿ ಮದುವೆ ಆಗ್ತಾನೆ. ಈ ಒಂದು ಪ್ರಸಂಗವನ್ನ ನಾವೆಲ್ಲರೂ ತಿಳಿದುಕೊಳ್ಬೇಕಾಗಿರುವಂಥದ್ದು. ಯಾಕೆ 8ನೆಯ ದಿನ ದೇವರ ಪೂಜೆಯೊಂದಿಗೆ ನಮ್ಮಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನ, ಮದುವೆಯಾಗದಿರುವಂತಹ ಹೆಣ್ಣು ಮಕ್ಕಳನ್ನ ಕರೆಸಿ ಅವರಿಗೆ ಉಡಿ ತುಂಬೋದು, ಅವರಿಗೆ ಗೌರವವನ್ನು ಸಲ್ಲಿಸೋದು, ಅವರ ಪೂಜೆಯನ್ನು ಮಾಡುವುದು ಯಾಕೆ ಮಾಡ್ತಾರೆ ಅಂದರೆ, ಈ ಪಾರ್ವತಿಯ ಅವತಾರದಲ್ಲಿರುವಂತಹ, ಕನ್ಯೆಯ ಅವತಾರದಲ್ಲಿರುವಂತಹ ಪಾರ್ವತಿ ಮಹಾಗೌರಿಯಾಗಿ ಜಗತ್ ಕಲ್ಯಾಣವನ್ನು ಹೇಗೆ ಮಾಡಿದ್ಲು, ಜಗತ್ತಿನಲ್ಲಿರುವಂತಹ ಎಲ್ಲ ದೇವಾನುದೇವತೆಗಳ ಕಷ್ಟವನ್ನು ಹೇಗೆ ನಿವಾರಿಸಿದಳು, ಹಾಗೆಯೇ ಕನ್ಯೆಯರಾಗಿರುವಂಥ ಎಲ್ಲ ಬಾಲಕಿಯರನ್ನು ಕರೆದು ಅವರನ್ನು ಪೂಜೆ ಮಾಡೋದ್ರಿಂದ ಯಾರ ಮನೆಯಲ್ಲಿ ಕನ್ಯಾ ಪೂಜೆ ಆಗ್ತದೋ ಅಂತಹವ್ರ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿಗಳು ಲಭಿಸ್ತವೆ, ಅವರಿಗೆ ಬಂದಿರುವಂಥ ಕಷ್ಟಗಳು ದೂರ ಆಗ್ತವೆ ಅನ್ನುವಂಥ ಉದ್ದೇಶದಿಂದ ಈ ದಸರಾ ನವಮಿ, ಮಹಾನವಮಿಯ ಈ 9 ದಿನಗಳಲ್ಲಿ 8ನೆಯ ದಿನ ಈ ಕನ್ಯಾ ಪೂಜೆಯನ್ನು ಎಲ್ಲರೂ ಕೂಡ ಸಮಾಜದಲ್ಲಿ ಈಗಲೂ ಕೂಡ ಮಾಡ್ತಿರ್ತಾರೆ. ಹಾಗಾಗಿ ಈ ದೇವಿಯ ಕನ್ಯೆಯಾಗಿರುವಂತಹ ಮಹಾಗೌರಿಯ ಆಶೀರ್ವಾದವನ್ನು ನಾವೆಲ್ಲರೂ ಪಡೆದುಕೊಳ್ಳೋಣ. ಇವತ್ತು ವಿಶೇಷವಾಗಿ ದುರ್ಗಾಷ್ಟಮಿಯ ದಿನ ಈ ಕನ್ಯಾ ಪೂಜೆ ಮಾಡೋದ್ರಿಂದ ವಿಶೇಷವಾಗಿರುವಂತಹ ಫಲ ಎಲ್ಲರಿಗೂ ಪ್ರಾಪ್ತಿಯಾಗ್ತವೆ. ಹಾಗಾಗಿ ಈ 8ನೆಯ ದಿನದ ಮಹಾಗೌರಿಯ ಅವತಾರದಲ್ಲಿರುವಂತಹ ದೇವಿಯನ್ನು ಪ್ರಸನ್ನಗೊಳಿಸಬೇಕಾಗಿತ್ತು ಅಂದರೆ, ಆ ದೇವಿಯ ಅನುಗ್ರಹ ನಮ್ಮ ಮೇಲಾಗಬೇಕಾಗಿತ್ತು ಅಂದರೆ ಈ ಒಂದು ಮಂತ್ರವನ್ನು ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಜಪಿಸಬೇಕಾಗ್ತದೆ. ಶ್ವೇತವೃಷಾ ಸಮಾರೂಢಾ ಶ್ವೇತಾಂಬರಧರಾ ಶುಚಿಃ ಮಹಾಗೌರಿ ಶುಭಂ ದದ್ಯನ್ ಮಹಾದೇವ ಪ್ರಮೋದದಾ
ಮಹಾದೇವ ಪ್ರಮೋದದ. ಈ ಮಂತ್ರವನ್ನು ಪಠಿಸುವುದರ ಮುಖಾಂತರ ಮಹಾಗೌರಿಯ ಆಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಆ ಮಹಾಗೌರಿಯ ಆಶೀರ್ವಾದ ಜಗತ್ತಿನಲ್ಲಿರುವಂಥ ಎಲ್ಲರ ಮೇಲೆ ಆಗಲಿ, ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂತಾಗಲಿ ಅಂತ ಹೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡೋಣ. ಎಲ್ಲರಿಗೂ ನಮಸ್ಕಾರ.